ಹಾಯ್ ಹಲೋ ಸ್ನೇಹಿತರೆ, ನೀವೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರಿನ ಕೆಂಗೇರಿ ಉಪನಗರದಲ್ಲಿರ್ತಕ್ಕಂತಹ ಏಕದಳ ಬಿಲ್ವ ಬಂಡೇಶ್ವರ ಮಠ ಅಥವಾ ಬಂಡೆ ಮಠ ಅಂತ ಏನು ಕರಿತೀವಿ, ಅಲ್ಲಿಗೆ ನಾವು ಇವತ್ತು ಬಂದಿದ್ದೀವಿ ಸ್ನೇಹಿತರೆ. ಬನ್ನಿ ನೋಡಿ, ಇದು ಬಂಡೆ ಮಠದ ಎಂಟ್ರೆನ್ಸ್ ಸ್ನೇಹಿತರೆ. ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಈ ಒಂದು ಮಠದ ಆವರಣ ಇದೆ ನೋಡಿ. ಎಂಟ್ರೆನ್ಸಲ್ಲಿ ಚತುರ್ಮುಖ ಗಣಪತಿಯ ಒಂದು ವಿಗ್ರಹವನ್ನು ನಾವು ನೋಡ್ತಾ ಇದ್ದೀವಿ. ಇದು ಕಲ್ಯಾಣಿಯ ಮುಂಭಾಗದಲ್ಲಿರ್ತಕ್ಕಂಥ ಮಂಟಪದ ಮೇಲೆ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ವಿಗ್ರಹ ಸ್ನೇಹಿತರೆ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಬಂಡೇಶ್ವರ ಸ್ವಾಮಿಯ ದೇವಾಲಯ. ಇದು ಬಹಳ ಪುರಾತನ ಕಾಲದ ಒಂದು ಐತಿಹ್ಯವನ್ನು ಹೊಂದಿದೆ. ಇದಕ್ಕೆ ಸರಿ ಸುಮಾರು 800 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಕಲ್ಲಿನಿಂದ ಅಥವಾ ಬಂಡೆಯ ಮೇಲೆ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಈ ಒಂದು ದೇವಾಲಯ ಇತ್ತೀಚೆಗೆ ಅದು ಜೀರ್ಣೋದ್ಧಾರ ಆಗಿ ಗೋಪುರಗಳನ್ನು, ರಾಜಗೋಪುರಗಳನ್ನು ಸಹ ಇದು ನೋಡ್ಬೋದು ನಾವು. ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಹೊಸ ಮಾದರಿಯಲ್ಲಿ ಈ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆಯೇ ಏನು ಕಲ್ಯಾಣಿ ಇದೆ, ಕಲ್ಯಾಣಿಯ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ ಈ ಒಂದು ದೊಡ್ಡ ಈಶ್ವರನ ಒಂದು ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಈಶ್ವರನ ವಿಗ್ರಹ ಇದೆ. ಕೆಳಭಾಗದಲ್ಲಿ ಕಲ್ಯಾಣಿ ಸಹ ಇದೆ ನೋಡಿ. ಇದು ನಾವು ಈಗ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಬಂಡೇಶ್ವರ ಸ್ವಾಮಿಯ ಮುಖ್ಯ ದ್ವಾರ. ಈ ದ್ವಾರದ ಮೂಲಕ ನಾವು ಒಳಗೆ ಹೋದರೆ ಅಲ್ಲಿ ನಮಗೆ ಹಳೆಯ ಪುರಾತನ ಕಾಲದ ಬಂಡೇಶ್ವರ ಸ್ವಾಮಿಯ ಒಂದು ದೇವಾಲಯ ನಮಗೆ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ಸುತ್ತಲೂ ಸಹ ಒಂದು ಕಲ್ಲಿನ ಮಂಟಪಗಳ ಪೌಳಿ ಇದೆ. ಹಾಗೆ ಪುರಾತನ ಕಾಲದ ಹೆಮ್ಮರಗಳು ಸಹ ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ಹಾಗೆಯೇ ನಾವು ಈ ಒಂದು ಮಠದ ಪ್ರಾಂಗಣದಲ್ಲಿ ಅನೇಕ ಸಮಾಧಿಗಳನ್ನು ಸಹ ನಾವು ನೋಡಬಹುದು. ಹಾಗೆಯೇ ಈ ಒಂದು ಬಂಡೇಶ್ವರ ಸ್ವಾಮಿ ಎದುರುಗಡೆನೇ ಇರ್ತಕ್ಕಂಥ ಈ ಒಂದು ಈಶ್ವರನ ವಿಗ್ರಹ ಆಗಲೇ ನಿಮಗೆ ನಾನು ತೋರಿಸ್ತೀನಲ್ಲ, ಅದರ ಒಂದು ಕಲ್ಯಾಣಿ ಭಾಗವನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ಬಹಳ ಸುತ್ತಲೂ ಇರ್ತಕ್ಕಂಥ ಒಂದು ಕಲ್ಯಾಣಿ. ಅದು ಒಂದು ಹಂತದಲ್ಲಿ 2 ಒಂದು ಅಂತಸ್ತಿನ ಕಲ್ಯಾಣಿ ಸಹ ಆಗಿದೆ. ನೀರು ಸಹ ತುಂಬಿಕೊಂಡಿದೆ. ಸುತ್ತಲೂ ಸಹ ಒಂದು ಕಲ್ಲಿನ ಮಂಟಪಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ಹಾಗೆಯೇ ನಾವು ಈ ಒಂದು ಮಠದ ಪ್ರಾಂಗಣದಲ್ಲಿ ಅನೇಕ ಥರದ ಒಂದು ವಾಣಿಜ್ಯ ಕಟ್ಟಡಗಳನ್ನು ಸಹ ನಾವು ನೋಡ್ಬೋದು ಸ್ನೇಹಿತರೆ. ದೊಡ್ಡ ದೊಡ್ಡ ಒಂದು ಚೌಟ್ರಿಗಳನ್ನು ನಾವು ನೋಡ್ಬೋದು. ಹಾಗೆಯೇ ದೇವಾಲಯದ ಮೇಲ್ಭಾಗದ ಒಂದು ಜೀರ್ಣೋದ್ಧಾರ ಕ್ರಿಯೆ ಇತ್ತೀಚೆಗೆ ಸಹ ಇವರು ಮಾಡಿದ್ದಾರೆ. ಇಲ್ಲಿ ಹೊಸದಾಗಿ ಅಂದರೆ ಈಗಿರ್ತಕ್ಕಂಥ ಸ್ವಾಮೀಜಿ ಏನಿದ್ದಾರೆ, ಸಚ್ಚಿದಾನಂದ ಸ್ವಾಮೀಜಿ ಅಂತ ಹೇಳಿ ಅವರ ಹೆಸರು. ಅವರು ಈ ಒಂದು ಮಠದ ಪೀಠವನ್ನು ಅಲಂಕರಿಸಿದ ನಂತರ ಈ ಮಠವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡಿದರೆ ನವೀನ ರೀತಿಯಲ್ಲಿ ಇದನ್ನು ಕಟ್ಟಿಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆಯೇ ನೋಡಿ, ನಾವು ಇದನ್ನು ನೋಡ್ತಾ ಹೋದರೆ ಈಗ ನಮಗೆ ಇನ್ನು ಈ ಒಂದು ದೇವಾಲಯದ ಒಂದು ವಿಗ್ರಹದ ಏನಿದೆ ಬಂಡೇಶ್ವರ ಸ್ವಾಮಿ ನೋಡಿ ಇದೆ ಸ್ನೇಹಿತರೆ. ಪೂಜೆ ನಡೀತಾ ಇದೆ, ಮಂಗಳಾರತಿ ಸಹ ಮಾಡ್ತಾ ಇದ್ದಾರೆ ಅರ್ಚಕರು. ನೋಡಿ, ಮುಖವಾಡ ಇದೆಯಲ್ಲ, ಇದು ಸಂಪೂರ್ಣ ಚಿನ್ನದಿಂದ ಮಾಡಿರ್ತಕ್ಕಂತಹ ಒಂದು ವಿಗ್ರಹ. ಬೆಳ್ಳಿಯ ಹೊದಿಕೆಯನ್ನು ಸಹ ಹೊದಿಸಿದರೆ ಒಂದು ಮಂಟಪ, ಬೆಳ್ಳಿಯ ಮಂಟಪವನ್ನು ಸಹ ನಾವು ನೋಡ್ಬೋದು ಸ್ನೇಹಿತರೆ. ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಈ ಒಂದು ಬಂಡೇಶ್ವರ ಈಶ್ವರನ ಒಂದು ಮೂರ್ತಿಗೆ ಈ ಒಂದು ಮುಖವಾಡನ್ನು ಸಹ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇದು ಬಂಡೆ ಮಠ ಅಂದರೆ ಸ್ವಾಮೀಜಿ ಇರ್ತಕ್ಕಂತಹ ಒಂದು ಮಠದ ಒಂದು ಸಂಕೀರ್ಣ ಸ್ನೇಹಿತರೆ. ಕಲ್ಲಿನಿಂದಲೇ ಕಟ್ಟಿರ್ತಕ್ಕಂಥ 3 ಅಂತಸ್ತಿನ ಈ ಒಂದು ಮಠದ ಒಂದು ಜಾಗ ಏನಿದೆ ಅಥವಾ ಕಟ್ಟಡ ಏನಿದೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ಸ್ನೇಹಿತರೆ. ಯಾಕೆ ಅಂತಂದರೆ ಇದು ಕಲ್ಲಿನಿಂದ ಕಟ್ಟಿದ್ರೂ ಸಹ ಈಗಿನ ನವನವೀನ ರೀತಿಯಲ್ಲಿ ಈ ಒಂದು ಮಠವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶೈವ ಪರಂಪರೆಯ ವಿಗ್ರಹಗಳನ್ನು ಈ ಒಂದು ಗೋಡೆಗಳ ಮೇಲೆ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ವಾ, ಇದು ಎಂಟ್ರೆನ್ಸು, ಮಠದ ಒಳಗೆ ಹೋಗಲಿಕ್ಕೆ ಇರ್ತಕ್ಕಂಥ ಒಂದು ಎಂಟ್ರೆನ್ಸು ಸ್ನೇಹಿತರೆ.
ಬನ್ನಿ, ನೀವು ಈ ಒಂದು ಮಠವನ್ನು ಒಮ್ಮೆ ನೋಡಿ ಸಂತೋಷಪಡಿ, ಖುಷಿಪಡಿ. ಹಾಗೆಯೇ ಬಹಳ ಸೌಮ್ಯವಾಗಿರ್ತಕ್ಕಂತಹ ಶಾಂತ ರೀತಿಯಲ್ಲಿರ್ತಕ್ಕಂತಹ ಈ ಒಂದು ಮಠದ ಆವರಣ ನಮಗೆ ಒಂದು ಧ್ಯಾನಾಸಕ್ತಿಯನ್ನು ಉಂಟು ಮಾಡ್ತದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಹಳೆಯ ಪುರಾತನ ದೇವಾಲಯದ ಜೊತೆಗೆ ಇಲ್ಲಿನ ಒಂದು ನೈಸರ್ಗಿಕ ಒಂದು ಅನುಭವ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ ಸ್ನೇಹಿತರೆ. ಇದು ಶ್ರೀ ಕ್ಷೇತ್ರ ಏಕದಳ ಬಿಲ್ವ ಬಂಡೆ ಮಠ ಸ್ವಾಮೀಜಿ ಇರ್ತಕ್ಕಂತಹ ಒಂದು ಪ್ರಾಂಗಣ ಸ್ನೇಹಿತರೆ. ಹಾಗಾಗಿ ಈ ಒಂದು ಮಠವನ್ನು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲರೂ ಒಮ್ಮೆ ಒಂದು ದಿನ ಹೋಗಿ ಬೆಳಗ್ಗೆ ಅಲ್ಲೆಲ್ಲ ನೋಡಿಕೊಂಡು ನೀವು ಕಾಲ ಕಳ್ಕೊಂಡು ಬರ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮಠ ಅಥವಾ ಒಂದು ದೇವಸ್ಥಾನವನ್ನು ನೀವು ನೋಡ್ಬೋದು ಸ್ನೇಹಿತರೆ. ಬನ್ನಿ, ನೀವು ಒಮ್ಮೆ ಈ ಬಂಡೆ ಮಠವನ್ನು ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.